ಇವತ್ತು ಹುಣ್ಣಿಮೆ ದಿವಸ ಧ್ಯಾನ ಪ್ರಪಂಚಕ್ಕೆ ಬರೋಕ್ ಮುಂಚೆ ಯಾವ ದಿವಸನೂ ಹುಣ್ಣಿಮೆ ದಿವಸಗಳು ಯಾವುದಕ್ಕೆ ನಾವು ಇಂಪಾರ್ಟೆನ್ಸ್ ಕೊಟ್ಟಿಲ್ಲ. ಯಾಕಂದ್ರೆ ಅದು ಇಂಪಾರ್ಟೆನ್ಸ್ ಗೊತ್ತಿಲ್ಲ. ಈ 22 ವರ್ಷ ಧ್ಯಾನ ಅಂದ ತಕ್ಷಣ ಹುಣ್ಣಿಮೆ ದಿವಸಗಳು ಯಾವಾಗ ಬರುತ್ತೆ ಅಂತ ನೋಡ್ತಾ ಇರ್ತೀವಿ. ಗಂಟೆಲು ಗಂಟೆಲು ನಾವು ಧ್ಯಾನ ಮಾಡಬೇಕು ಈ ಹುಣ್ಣಿಮೆ ದಿವಸಗಳಲ್ಲಿ. ಯಾಕಂದ್ರೆ ಹುಣ್ಣಿಮೆ ದಿವಸಗಳಲ್ಲಿ ತಿಂಗಳಲ್ಲಿ ನಮಗೆ ಯಾವಾಗ್ಲೂ ಅಷ್ಟೇ ಎನರ್ಜಿ ಸಿಗಲ್ಲ. ಇವಾಗ ಹೈಯೆಸ್ಟ್ ಎನರ್ಜಿ ಸಿಗುತ್ತೆ. ಶರೀರ ಒಳಗೆ ಪ್ರಾಣಶಕ್ತಿ, ವಿಶ್ವಶಕ್ತಿ ಬರ್ತಾ ಇದೆ ಅಂದ್ರೆ ಅದು ಎರಡನೇ ಶರೀರ ಅಂದ್ರೆ ಎಥ್ರಿಕ್ ಬಾಡಿಯಿಂದ ಒಳಗೆ ಬರುತ್ತೆ. ಆ ಎಥ್ರಿಕ್ ಬಾಡಿಯಲ್ಲಿ ಭಯಗಳು, ಲಿಮಿಟೆಡ್ ಬಿಲೀಫ್ಸ್, ದುಃಖಗಳು, ಕೋಪ ಇದೆಲ್ಲ ಸೇರ್ಕೊಳ್ಳುತ್ತೆ. ಇದೆಲ್ಲ ಕ್ಲೆನ್ಸ್ ಆಗಿದ್ರೆ ಹೆಚ್ಚು ಶಕ್ತಿ ನಾವು ತಗೋಬಹುದು. ನಮ್ಮ ಕರ್ಮಗಳು ಬ್ಲಾಕ್ಸ್ನು ಅಲ್ಲೇ ಇರುತ್ತೆ, ಅದನ್ನು ಕ್ಲೆನ್ಸ್ ಆಗುತ್ತೆ. ಒಂದು ಬೋನಸ್ ತರ ಇದು ನಾವು ಹುಣ್ಣಿಮೆ ದಿವಸಗಳಲ್ಲಿ ಧ್ಯಾನ ಮಾಡಿದ್ರಿ. ಬೆಳಗಿಂದ ತುಂಬಾ ಜನ ಬಂದು ಶಿವಶಕ್ತಿ ಪಿರಮಿಡ್ ಅಲ್ಲಿ ಈಗ 3 hours ಮೆಡಿಟೇಷನ್ ಮಾಡ್ತಾ ಇದ್ದಾರೆ. ನಿಮ್ಮ ಹತ್ರ ಪಿರಮಿಡ್ಸ್ ಇದ್ರೆ ಅಲ್ಲಿ ಹೋಗ್ಬೇಕು. ಪಿರಮಿಡ್ ಒಳಗೆ 3 ಗಂಟೆ ಇವತ್ತು ಧ್ಯಾನ ಮಾಡಬೇಕು. ಮುಖ್ಯವಾಗಿ ಹುಣ್ಣಿಮೆಗೆ 2 ದಿವಸ ಮುಂಚೆ, 2 ದಿವಸ ಆದ್ಮೇಲೆ, ಈ 5 days ಬಹಳ ಇಂಪಾರ್ಟೆಂಟ್. ಬೇರೆ ದಿವಸಗಳಲ್ಲಿ ನೀವು ಮಾಡಿದ್ರೆ ಇಷ್ಟೊಂದು ಶಕ್ತಿ, ಇಷ್ಟೊಂದು ಕ್ಲೆನ್ಸಿಂಗ್ ಅನ್ನೋದು ಈಸಿಯಾಗಿ ಅಷ್ಟು ಆಗಲ್ಲ. ಈ ಪ್ರಕೃತಿ ನಮ್ಗೆ ಸಹಕಾರ ಕೊಡ್ತಾ ಇದೆ. ನೇಚರ್ ಇಸ್ ಸಪೋರ್ಟಿಂಗ್ ಯು. ಈ ಡೀಪ್ ಮೆಡಿಟೇಷನ್ ಹೋಗೋಕೆ ನಮಗೆ ಸಹಕಾರ ಕೊಡ್ತಾ ಇದೆ. ಅದನ್ನು ನಾವು ತಗೋಬೇಕು. ಚಾಯ್ಸ್ ನಮ್ಮ ಹತ್ರನೇ ಇದೆ. ಬಟ್ ಸ್ವಲ್ಪ ಇಂಟೆಲಿಜೆಂಟ್ ಆಗಿ ನೀವು ಥಿಂಕ್ ಮಾಡಿದ್ರೆ ಎವ್ರಿ ಮಂತ್ ಈ ಕ್ಯಾಲೆಂಡರ್ ಅಲ್ಲಿ ಈ 5 days ಮೆಡಿಟೇಷನ್ಗೆ ಜಾಸ್ತಿ ನೀವು ಡೆಡಿಕೇಟ್ ಮಾಡಿದ್ರೆ ಮಿಕ್ಕಿದ 25 ದಿವಸ ಬೇಸಿಕ್ ಟೈಮಲ್ಲಿ ನೀವು ಮಾಡಿದ್ರು ಸಾಕು. ಹುಣ್ಣಿಮೆ ದಿವಸಗಳು ಟೈಮಲ್ಲಿ ಗ್ರೂಪ್ ಮೆಡಿಟೇಷನ್, ಮ್ಯೂಸಿಕ್ ಮೆಡಿಟೇಷನ್ ಜೊತೆಗೆ ಪಿರಮಿಡ್ ಮೆಡಿಟೇಷನ್, ನೇಚರ್ ಮೆಡಿಟೇಷನ್ ಎಲ್ಲ ಸಮಕೂರಿಸ್ಬೇಕು. ಆಡ್ ಮಾಡಿದ್ರೆ ಅವಾಗ ನಿಮಗೆ ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ಒಳಗೆ ಎಷ್ಟೋ ಇದೆ ಪ್ರತಿಯೊಬ್ಬರಿಗೆ, ಎಷ್ಟೋ ಭಾವನೆಗಳು, ಕಷ್ಟಗಳು, ದುಃಖಗಳು, ಲಿಮಿಟೇಷನ್ಸ್ ಎಲ್ಲ ಇದೆ. ಒಂದೇ ದಿವಸದಲ್ಲಿ ತುಂಬಾ ರಿಲೀಸ್ ಆಗುತ್ತೆ. ಇವತ್ತು ನೈಟ್ ಆನ್ಲೈನ್ ಅಲ್ಲಿ 9 to 12 ತುಂಬಾ ಜನ ನಾವು ಸೇರಿ ಆನ್ಲೈನ್ ಅಲ್ಲಿ ಮೆಡಿಟೇಷನ್ ಮಾಡ್ತೀವಿ. ಬಟ್ ಇವತ್ತು ಆಗಿದ್ರೆ ಎಲ್ಲಾದು ಹತ್ರ ಒಂದು ಪಿರಮಿಡ್ ಇದ್ರೆ ಹೋಗ್ಬಿಡಿ. ಯಾವುದಕ್ಕೆ ಯೋಚನೆ ಮಾಡಬೇಡಿ. ಒಂದು ಅವಕಾಶ ಸಿಕ್ಕರೆ ಹೋಗ್ಬಿಡಿ. ತುಂಬಾ ದೂರ ಇದ್ರೆ ಮನೆಯಲ್ಲಿ ಮಾಡ್ಕೊಳ್ಳಿ. ಸ್ವಲ್ಪ ದೂರನೇ ಇದ್ರೆ ಹೋಗ್ ಬರೋಕೆ ಸಾಧ್ಯ ಇದೆ ಅಂದ್ರೆ ಹೋಗ್ ಬರ್ಬೇಕು. ನಾವು ಯುಟಿಲೈಸ್ ಮಾಡ್ಕೋಬೇಕು ಈ ಫುಲ್ ಮೂನ್ ಟೈಮ್ಸ್ ಅಲ್ಲಿ. ಮೆಡಿಟೇಷನ್ಗೆ ನಾನು ಬಂದಿರೋ ಇನಿಷಿಯಲ್ ಇಯರ್ಸ್ ನಾವು ಕಾಯ್ತಾ ಇರ್ತೀವಿ ಯಾವತ್ತು ಹುಣ್ಣಿಮೆ ದಿವಸಗಳು ಬರುತ್ತೆ ಅಂತ. ಅವತ್ತು ಆ ಒಂದು ಮೆಡಿಟೇಷನ್ ಸೆಂಟರ್ ಅಲ್ಲಿ ಓಪನ್ ಬಾಲ್ಕನಿ ಇತ್ತು. 100 ಜನ ಕೂತ, ಅಷ್ಟು ದೊಡ್ಡ ಬಾಲ್ಕನಿ. ನೈಟ್ ಟೈಮ್ ಆ ಹುಣ್ಣಿಮೆ ಇದು ಬೆಳಕು ಬರ್ತಾ ಅಲ್ಲಿ ಧ್ಯಾನ ಅನ್ನೋದು ಇಷ್ಟು ವರ್ಷ ಆದ್ರೂ ನನಗೆ ನೆನಪಿದೆ. ದಟ್ ವಾಸ್ ಬ್ಯೂಟಿಫುಲ್. ಆ ದಿವಸಗಳು ಮತ್ತೆ ನನ್ನ ಲೈಫಲ್ಲಿ ಬರಲ್ಲ. ಅವತ್ತು ಚಿಕ್ಕ ಗ್ರೂಪ್ಸ್ ಎಷ್ಟು ಚೆನ್ನಾಗಿತ್ತು. ಜಾಸ್ತಿ ಊಟ ಮಾಡಲ್ಲ, ಜಸ್ಟ್ ಬೇಸಿಕ್ ಸ್ನಾಕ್ಸ್ ಏನಾದ್ರು ಫ್ರೂಟ್ಸ್ ತಗೊಂಡು ಆ ನೈಟ್ ಎಲ್ಲ ಕೂರ್ತೀವಿ. ವಂಡರ್ಫುಲ್ ಅಂಡ್ ಮೆಮೊರಬಲ್ ಡೇಸ್. ಬೆಟ್ಟ ಇದೆಯಾ ಹೋಗ್ಬಿಡಿ, ಒಂದು ಗ್ರೂಪ್ ಮಾಡ್ಕೊಂಡು ಹೋಗ್ಬೇಕು. ಮನೆಯಲ್ಲಿ ಬೆಡ್ರೂಮ್ ಅಲ್ಲಿ ನೀವು ಕುತ್ಕೊಂಡಿದ್ರೆ ಏನು ಬರಲ್ಲ, ನಿದ್ರೆ ಒಂದೇ ಬರುತ್ತೆ. ಬಟ್ ಇಷ್ಟೊಂದು ಶಕ್ತಿ ತಗೊಳ್ಳೋದು ನೀವೇ ಮಿಸ್ ಮಾಡ್ಕೊಳ್ತೀರಿ. ಹುಣ್ಣಿಮೆ ದಿವಸಗಳು ನಾವು ಮ್ಯಾಕ್ಸಿಮಮ್ ಯುಟಿಲೈಸ್ ಮಾಡ್ಕೋಬೇಕು. ಇನ್ನೊಂದು, ಈ ಮಂತ್ ಎಕ್ಸಾಮ್ಸ್ ಸ್ಟಾರ್ಟ್ ಆಗ್ತಾ ಇದೆ. ಮಕ್ಕಳು ತುಂಬಾ ಸಪೋರ್ಟ್ ನಾವು ಕೊಡ್ಬೇಕು ಅವ್ರಿಗೆ. ಯಾಕಂದ್ರೆ ಈ ಟೆನ್ಷನ್ಸ್, ಪ್ರೆಷರ್ಸ್, ಸ್ಟ್ರೆಸ್ ಹೈ ಆಗಿರುತ್ತೆ ಅವ್ರಿಗೆ. ಎಮೋಷನಲ್ ಇಂಬ್ಯಾಲೆನ್ಸ್ ತುಂಬಾ ಬರುತ್ತೆ ಅವ್ರಿಗೆ. ಅವ್ರೊಂದು ಕೋಪ ತೋರಿಸ್ತಾ ಇದ್ದಾರೆ ಅಂದ್ರೆ ಒಳಗಿರೋ ಭಯದಿಂದ ತೋರಿಸ್ತಾ ಇದ್ದಾರೆ. ನಾವು ಅರ್ಥ ಮಾಡ್ಕೋಬೇಕು, ನಾವು ರಿಯಾಕ್ಟ್ ಆಗ್ಬಾರ್ದು.
ಚಿಕ್ಕ ಚಿಕ್ಕ ವಿಷಯಕ್ಕೆ ಅವ್ರ ಕೋಪ ಬರ್ತಾ ಇದೆ ಅಂದ್ರೆ ಒಳಗೆ ಆ ಟೆನ್ಷನ್ ಪ್ರೆಷರ್, ಅವ್ರು ಧ್ಯಾನ ಮಾಡ್ತಾ ಇದಾರೆ ಅಂದ್ರೆ ಅವ್ರು ಬ್ಯಾಲೆನ್ಸ್ ಮಾಡ್ಕೊಳ್ತಾರ. ಅವ್ರು ಧ್ಯಾನ ಮಾಡ್ತಾ ಇಲ್ಲ ಅಂದ್ರೇನು ಒಂದೇ ಒಂದು ಹೇಳಿ, ಈ ಒಂದು 2 ತಿಂಗಳು ಎಕ್ಸಾಮ್ ಟೈಮ್ಸ್ ಅಲ್ಲಿ ಪಿರಮಿಡ್ ಕ್ಯಾಪ್ ಹಾಕೊಂಡು ನೀವು ಓದಿ, ಪಿರಮಿಡ್ ಕ್ಯಾಪ್ ಹಾಕೊಂಡು ನೀವು ಬರೀರಿ, ಸ್ಕೂಲ್ಗೆ ಬೇಡ ಮನೆಯಲ್ಲಿ, ಅದು ಒಂದು ಸಪೋರ್ಟ್ ಕೊಡಿ ಸಾಕು. ಚಿಕ್ಕ ಬ್ರೈನ್ಸು, ಅದಕ್ಕೆ ಅಷ್ಟು ಸ್ಟ್ರೆಸ್ ಬೇಡ. ನಾವು ಸಪೋರ್ಟ್ ಸಿಸ್ಟಮ್ ಕೊಡ್ಬೇಕು. ಇದೊಂದು ಹಾಕೊಂಡು ನೀವು 1 ಅವರ್ ಓದಿ ನೋಡಿ ಅಂತ, ರಿಲ್ಯಾಕ್ಸ್ ಆಗಿದೆ ಅಮ್ಮ ಅಂತ ಅವರೇ ಹೇಳ್ತಾರೆ. ಯಾಕಂದ್ರೆ ಸ್ಟ್ರೆಸ್ಗೆ ಆಂಟಿ ಸ್ಟ್ರೆಸ್ ನಾವೇ ಕೊಡ್ಬೇಕು. ಅವ್ರು ಮಲಗ್ತಾರ, ನೈಟ್ ಎಲ್ಲ ಓದ್ಬಿಟ್ಟು ಮಲಗ್ತಾರಲ್ವಾ, ಸ್ಲೈಟ್ ಒಂದು ಒಳ್ಳೆ ಮ್ಯೂಸಿಕ್ ಹಾಕಿ ಅವ್ರ ಹತ್ರ ಹಿಡೀರಿ, ಅದನ್ನ ಕೇಳ್ತಾ ಅವ್ರು ಮಲಗಿದ್ರೆ ಮತ್ತೆ ಪುನಃ ನೆಕ್ಸ್ಟ್ ಡೇ ಫ್ರೆಶ್ ಆಗ್ತಾರೆ. ಈ 2 ತಿಂಗಳು ಪ್ರತಿಯೊಬ್ಬರು ಜವಾಬ್ದಾರಿ, ನಾವು ಮಕ್ಕಳನ್ನ ಚೆನ್ನಾಗಿ ನೋಡ್ಕೋಬೇಕು. ಎರಡನೇದು, ಹಾರ್ಡ್ ವರ್ಕ್ ಮಾಡಿ ಒಳ್ಳೆ ಎಕ್ಸಾಮ್ಸ್ ಬರೀರಿ, ರಿಸಲ್ಟ್ ಏನೇ ಬಂದ್ರು ನಾನು ಅಕ್ಸೆಪ್ಟ್ ಮಾಡ್ತೀನಿ ಅಂತ ಮೈಂಡ್ ಸೆಟ್ ನಿಮಗೆ ಇರಬೇಕು. ಇಲ್ಲ ಅಂದ್ರೆ ಬಹಳಷ್ಟು ಜನ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ, ಕೆಲವೊಂದು ಕೇಸಸ್ ಅಲ್ಲಿ ಸೂಸೈಡ್ಸ್ನು ಆಗ್ತಾ ಇದೆ. ಇದೆಲ್ಲ ನಾವು ಅವಾಯ್ಡ್ ಮಾಡ್ಬೇಕು. ಅವ್ರಿಗೆ ನಾವು ಸಪೋರ್ಟ್ ಕೊಡ್ಬೇಕು. ಅವ್ರು ಫಸ್ಟ್ ರ್ಯಾಂಕ್ ಬಂದ್ರೆ ಹೊರಗೆ ಜಾಬ್ ಸಿಗುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ. ಅವ್ರು ಫಸ್ಟ್ ರ್ಯಾಂಕ್ ಬಂದ್ರೇನೆ ಹೊರಗೆ ಅವ್ರಿಗೆ ಲೈಫ್ ಇರುತ್ತೆ ಅನ್ನೋದು ಗ್ಯಾರಂಟಿ ಇಲ್ಲ. ಲೈಫ್ ಸ್ಕಿಲ್ಸ್ ಬೇಕು. ಅವ್ರು ಬ್ಯಾಲೆನ್ಸ್ ಮಾಡ್ಕೋಬೇಕು ಪ್ರತಿಯೊಂದು. ಆ ಕಾಂಪಿಟೇಟಿವ್ನೆಸ್ ಇರ್ಬೋದು, ಬಟ್ ರಿಸಲ್ಟ್ ಏನೇ ಬಂದ್ರೂ ಅಕ್ಸೆಪ್ಟ್ ಮಾಡ್ಕೋಬೇಕು. ಅದಕ್ಕೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಸಪೋರ್ಟ್ ಪ್ಯಾರೆಂಟ್ಸೇ ಕೊಡ್ಬೇಕು. ಇಲ್ಲ ಅಂದ್ರೆ ಅವರು ತಸ್ಮಾತ್ ಏನಾದ್ರು ಒಂದು ಡೆಸಿಷನ್ ತಗೊಂಡಿದ್ರೆ ಇಡೀ ಲೈಫ್ ನೀವು ಫೀಲ್ ಮಾಡ್ಬೇಕು. ನಾವೇ ನೋಡ್ಕೋಬೇಕು. ಸ್ಕೂಲ್ ನೋಡ್ಕೊಳ್ಳುತ್ತೆ, ಸ್ಕೂಲ್ ಏನು ನೋಡಲ್ಲ. ನಾವು ಮಾತಾಡ್ಬೇಕು, ಫ್ರೆಂಡ್ಶಿಪ್ ಮಾಡ್ಬೇಕು, ಅವ್ರಿಗೆ ಸಪೋರ್ಟ್ ಸಿಸ್ಟಮ್ ಕೊಡ್ಬೇಕು. ಆದಷ್ಟು ಆ ಜರ್ನಿ ಅನ್ನೋದು ಅವ್ರಿಗೆ ಸ್ಮೂತ್ ಆಗಿರ್ಬೇಕು. ನನಗೆ ಗೊತ್ತು, ಚಿಕ್ಕ ವಯಸ್ಸಲ್ಲಿ ನಮ್ಮ ಪ್ಯಾರೆಂಟ್ಸ್ ನನಗೆ ಯಾವತ್ತೂ ಪ್ರೆಷರ್ ಕೊಟ್ಟಿಲ್ಲ. ಒಂದೇ ಕೇಳ್ತಾರೆ, ನೀವು ಪಾಸ್ ಆಗಿದ್ರೆ ಸಾಕು. ಅವಾಗ ನನಗೆ ಪ್ರೆಷರ್ ಇಲ್ಲ. ಆದ್ರೂ ಒಳ್ಳೆ ರ್ಯಾಂಕ್ಸ್ ಎಲ್ಲ ಬಂದಿದೆ, ಬಟ್ ನೀವು ಪಾಸ್ ಆಗಿದ್ರೆ ಸಾಕು. ಯಾಕಂದ್ರೆ ಬಿಸ್ನೆಸ್ ಫ್ಯಾಮಿಲಿ, ಯಾರು ಓದಿಲ್ಲ ಆ ಮನೆಯಲ್ಲಿ. ಫಸ್ಟ್ ಇಂಜಿನಿಯರ್ ನಾನೇ. ಎಲ್ಲ 8th 10th ಮ್ಯಾಕ್ಸಿಮಮ್ ಅಷ್ಟೇ. ದೊಡ್ಡಪ್ಪ ಮಾತ್ರ ಬಿ.ಕಾಮ್ ಅಷ್ಟೇ. ಆ ಮನೆಯಲ್ಲಿ ಫಸ್ಟ್ ಬಿ.ಕಾಮ್. ಅವರು ಅದು ಯಾವತ್ತು 1980s 70s ಅಲ್ಲಿ ಫಸ್ಟ್ ಇಂಜಿನಿಯರ್ ನಾನೇ, ಕಂಪ್ಯೂಟರ್ ಇಂಜಿನಿಯರ್. ಅವತ್ತು ಒಳ್ಳೆ ಡಿಸ್ಟಿಂಕ್ಷನ್ ಬಂತು. ಈ ತರ ಜಾಬ್ಗೆ ಬೇರೆ ಊರು ಹೋಗೋದು ನಾನೇ ಫಸ್ಟ್. ತುಂಬಾ ಫಸ್ಟ್ ಅನ್ನೋದು ಆ ಮನೆಯಲ್ಲಿತ್ತು. ಅವರಿಗೆ ಸಪೋರ್ಟ್ ಸಿಸ್ಟಮ್ ಕೊಡೋದು ಗೊತ್ತಿಲ್ಲ ಅವಾಗ. ಬಟ್ ಒಂದು ಗ್ರೇಟ್ ಸಪೋರ್ಟ್ ಏನ್ ಕೊಟ್ಟರು ಅಂದ್ರೆ, ನೀವು ಓದ್ಬೇಕು, ಪಾಸ್ ಆಗ್ಬೇಕು ಸಾಕು ಅಂತೆ. ನೀವು ಸ್ಟೇಟ್ ಫಸ್ಟ್ ಬರಬೇಕು ಅಂತ ಯಾರನ್ನು ಪ್ರೆಷರ್ ಮಾಡಿಲ್ಲ. ಅಂದ್ರೆ ಎಕ್ಸ್ಪೆಕ್ಟ್ ಮಾಡೋದು ತಪ್ಪಿಲ್ಲ. ನೀವು ಸ್ಟೇಟ್ ಫಸ್ಟ್ ಬರಬೇಕು, ಕಂಟ್ರಿ ಫಸ್ಟ್ ಬರಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡೋದು ತಪ್ಪಿಲ್ಲ. ಬಟ್ ಅದಕ್ಕೆ ಸಪೋರ್ಟ್ ಸಿಸ್ಟಮ್ ಕೊಡಬೇಕು. ಯಾಕಂದ್ರೆ ಮೆಂಟಲ್ ಪ್ರೆಷರ್ ತುಂಬಾ ಆಡ್ ಆಗುತ್ತದೆ. ತುಂಬಾ ಜನ ಬರ್ತಾ ಇರ್ತಾರೋ ಪ್ಯಾರೆಂಟ್ಸ್, ಮಕ್ಕಳು ಬಗ್ಗೆನೇ ಅವರ ಆಲೋಚನೆ ಜಾಸ್ತಿ. 3 ಇಶ್ಯೂಸ್: ಒಂದು ರಿಲೇಶನ್ಶಿಪ್ ಇಶ್ಯೂಸ್, ಎರಡನೇದು ಆರೋಗ್ಯ ಸಮಸ್ಯೆ, ಮೂರನೇದು ಮಕ್ಕಳು. ಮಕ್ಕಳಿಗೋಸ್ಕರ ನಾವು ಏನಾದ್ರು ಮಾಡ್ತೀವಲ್ವಾ, ಒಂದೇ ಒಂದು ಪಿರಮಿಡ್ ಕ್ಯಾಪ್ ಅವ್ರ ತಲೆ ಮೇಲೆ ಹಾಕಿ, ಅವ್ರು ಮಲ್ಗೋ ಸಮಯ ಹತ್ರ ಒಂದು ಪಿರಮಿಡ್, ಸ್ವಲ್ಪ ಒಳ್ಳೆ ಮ್ಯೂಸಿಕ್ ಇಡಿ, ಆ ಸ್ಟ್ರೆಸ್ ಲೆವೆಲ್ಸ್ ಕಮ್ಮಿ ಆಗುತ್ತೆ. ಯಾಕಂದ್ರೆ ಆ ಶರೀರ ಮ್ಯೂಸಿಕ್ ತಗೊಳ್ತಾ ಇದೆ. ನಿಮ್ಮ ಹತ್ರ ಒಂದು ಸಿಂಗಿಂಗ್ ಬೋಲ್ ಇದ್ರೆ ಅದನ್ನ ಪ್ಲೇ ಮಾಡಿ ಸ್ವಲ್ಪ ಟೈಮ್. ಕಲಿಬೇಕು ನಾವು. ಯಾಕಂದ್ರೆ ಅದು ಮೈಂಡ್ ಬಾಡಿನ ರಿಲ್ಯಾಕ್ಸ್ ಮಾಡುತ್ತದೆ. ನಮ್ಮ ಮನೆ ವೈಬ್ರೇಷನ್ಸ್ ನಾವೇ ನೋಡ್ಕೋಬೇಕು. ಆ ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡಿ. ಅವಾಗ ಸ್ಟ್ರೆಸ್ ಫ್ರೀ ಲೈಫ್ ಅವ್ರು ಎಂಜಾಯ್ ಮಾಡ್ಬೇಕು. ಲೈಫ್ ಆ ಟ್ರಾನ್ಸಿಷನ್ ಅನ್ನೋದು ಸ್ಮೂತ್ ಆಗಿರ್ಬೇಕು. ಥ್ಯಾಂಕ್ ಯು ವೆರಿ ಮಚ್ ಮಾಸ್ಟರ್ಸ್. ಇವತ್ತು ಹುಣ್ಣಿಮೆ ದಿವಸ ಆದಷ್ಟು ಧ್ಯಾನ ಮಾಡಿ, ಆದಷ್ಟು ಮೌನ ಮಾಡಿ ಅಷ್ಟೇ. ಈ ಎರಡು ಮಾಡಿದ್ರೇನೆ ಒಳ್ಳೆ ರಿಸಲ್ಟ್ಸ್ ನಮಗೆ ಬರುತ್ತೆ. ಹರ್ಷಿತ್ ಅವರೇ, ವಿಡಿಯೋ ಆನ್ ಮಾಡ್ಕೊಂಡು ಏನೋ ತಿಂತಾ ಇದ್ರಿ ಈಗ. Yeah, thank you for this opportunity. Even ನಾನು ಸಂಗೀತ ಕ್ಲಾಸಿಗೆ ಜಾಯ್ನ್ ಆಗಿದ್ದೀನಿ. ಸೊ ದಟ್ ಈಸ್ ಅಮೇಝಿಂಗ್ ಸರ್. ಸಂಗೀತ ಆ ಒಂದು ನಾದ ಹೇಳುವಾಗ ನಮ್ಮ ಮೈಂಡಲ್ಲಿ ಆಗುವಂಥ ವೈಬ್ರೇಷನ್ಸ್, ನಾನು ಏನೇ ಮೆಡಿಟೇಷನ್ ಮಾಡಿದ್ರು ದಟ್ ಈಸ್ ಅನದರ್ ಒನ್ ಲೆವೆಲ್ ಆಫ್ ಹ್ಯಾಪಿನೆಸ್. ಹ್ಮ್. ಅದು ನಮ್ಮ ಮನೆ ಹತ್ರ ಇರೋ ಹತ್ರನೇ ಜನ ಇದೆ. ಅನದರ್ ಒನ್ ಏನಂದ್ರೆ, ನಂಗೆ ಯಾವಾಗ ಮೆಡಿಟೇಷನ್ ಮಾಡುವಾಗ್ಲೂ ನಾನು ಕತ್ತು ಬಗ್ಸಿ ಹಿಂಗೆ ತೂಗ್ಸೋ ತರ ಮಾಡ್ತೀನಿ. ಐ ಡೋಂಟ್ ನೋ, ಇವನ್ ನಾನು ಬೇರೆಯವ್ರನ್ನ ನೋಡಿದೀನಿ ಗ್ರೂಪ್ ಮೆಡಿಟೇಷನ್, ಅವರು ಹಾಗೆ ಮಾಡ್ತಾರೆ. ಹ್ಮ್. ಅದು ನಂಗೆ ನಿದ್ದೆ ಆಗಿ ಎದ್ದಂಗ ಅನ್ಸುತ್ತೆ. ಆದ್ರೆ ಬೇರೆಯವರು ನೀನ್ ನಿದ್ದೆ ಮಾಡ್ತಾ ಇದೀಯಾ ಮೆಡಿಟೇಷನ್ ಮಾಡುವಾಗ ಅಂತ ಹೇಳ್ತಾರೆ. ವಿಚ್ ಇಸ್ ರೈಟ್ ಆರ್ ರಾಂಗ್ ಅಂತ ನನಗೆ ಗೊತ್ತಿಲ್ಲ, ಬಟ್ ದಟ್ ಈಸ್ ಬೈ ಡಿಫಾಲ್ಟ್ ನನಗಾಗ ಆಗುತ್ತೆ.
ಯೋಗ ನಿದ್ರೆ ತುಂಬಾ ಹೀಲಿಂಗ್ ಆಗೋ ಟೈಮ್ ಇದೆಲ್ಲ ಸಾಧ್ಯ ಆಗುತ್ತೆ. ಶರೀರಕ್ಕೆ ಓಕೆ. ಯಾವಾಗ ರೆಸ್ಟ್ ಬೇಕೋ, ಶರೀರಕ್ಕೆ ಒಳಗೆ ಎಷ್ಟು ಹೀಲಿಂಗ್ ಜಾಸ್ತಿ ಬೇಕೋ ಅವಾಗ ಯೋಗ ನಿದ್ರೆಗೆ ಹೋಗ್ಬಿಡ್ತೀವಿ ನಾವು. ಶರೀರ ಓಕೆ. ಲೆವೆಲ್ ಸೆಟ್ ಆಗಿದ್ರೆ ಮಾತ್ರ ಅದು ಮೆಡಿಟೇಷನ್ ಮಾಡೋಕೆ ಬಿಡುತ್ತೆ, ಇಲ್ಲಾಂದ್ರೆ ಸೆಟ್ ಮಾಡ್ಕೊಳ್ತಾ ಇದೆ, ಅದೇನ್ ತಪ್ಪಿಲ್ಲ. ಫಸ್ಟ್ ಸ್ಟೇಜ್. ಈ ಮ್ಯೂಸಿಕ್ ಓಕೆ. ಕಲಿತಾ ಇದೀವಿ, ಮ್ಯೂಸಿಕ್ ಪ್ರಾಕ್ಟೀಸ್ ಮಾಡೋ ಸಮಯ, ಮ್ಯೂಸಿಕ್ ಕಲಿಯೋ ಸಮಯ ನೋಡಿ ಒಂದು ಆಲೋಚನೆ ಇರಲ್ಲ ನಾವು. ಎಕ್ಸಾಕ್ಟ್ಲಿ. ನಾನು ಇವಾಗ 12 o'clock ಮ್ಯೂಸಿಕ್ ಹೋಗ್ತೀನಿ, 12 to 1:30 ಇಟ್ ವಿಲ್ ಬಿ ಲೈಕ್ ದಟ್. ನಾನು ಪ್ರತಿದಿನ ನಿಮ್ಮ ಕ್ಲಾಸು ಬೆಳಗ್ಗೆ 6 ಗಂಟೆಯಿಂದ 6:20 ಪವರ್ ಮೆಡಿಟೇಷನ್, ಸಂಜೆ ರಾತ್ರಿ 10 ಗಂಟೆಯಿಂದ 10:20 22 ಮೆಡಿಟೇಷನ್ ಅದ್ ನಾನು ಮಾಡ್ತಾ ಇದ್ದೀನಿ. ಇಟ್ಸ್ ಅಮೇಝಿಂಗ್. ಆ ಗೈಡೆಡ್ ಮೆಡಿಟೇಷನ್ ಇದೆಯಲ್ಲ, ದಟ್ ಈಸ್ ಅಮೇಝಿಂಗ್ ಸರ್. ಆಮೇಲೆ ನನ್ನ ಮಗಳಿಗೆ ಈವನ್ ಪಿರಮಿಡ್ ಆಸ್ಕೆ ಮಾಡಿಸಿದೀವಿ ನಾವು, ಕಸ್ಟಮೈಸ್ ಮಾಡಿ ಸ್ಮಾಲ್ ಸ್ಮಾಲ್ ಪಿರಮಿಡ್ಸ್ ಹಾಕಿ. ಸೊ ಕಂಪ್ಲೀಟ್ ಟೂ ಬೆಡ್ ಶಿಟ್ಗೂ ನಾವು ಮಾಡಿಸಿದ್ವಿ. ಇಟ್ಸ್ ಲೈಕ್ ಎಲ್ಲರೂ ಕೂಡ ಅಮೇಝಿಂಗ್, ಹೆಲ್ತ್ ವೈಸ್, ಫೈನಾನ್ಷಿಯಲ್ ವೈಸ್, ವಿ ಆರ್ ಆಲ್ ಸೆಟ್. ಆಲ್ ಗುಡ್, Even ವೆರಿ. though they are not doing any meditation, my family is completely a set. ನೀವು ಧ್ಯಾನ ಮಾಡ್ತಾ ಮನೆ ನೋಡ್ಕೊಳ್ತಾ ಇದ್ದೀರಿ ಅಷ್ಟೇ, ನೋಡಿ ಇದೇ ನಾ Yeah, ಹೇಳಿದ್ದು. exactly. ಅಕ್ವಾಗಾರ್ಡ್ ಮೇಲೆ ಪಿರಮಿಡ್ ಇಡೋದು, ಹಣ್ಣನ್ನ ಮುಚ್ಲಿಕ್ಕೆ ಪಿರಮಿಡ್ ಕ್ಯಾಪ್ ಅಲ್ಲಿ ಮುಚ್ಚೋದು. ಎಸ್, ಸೊ ಎಸ್. ದಿಸ್ ಇಸ್ ವಾಟ್ ಐ ಆಮ್ ಡೂಯಿಂಗ್. ಅಂಡ್ ಇನ್ನೊಂದು ಅಂದ್ರೆ ನನ್ನ ತಲೆಯಲ್ಲಿ ಇದೆ, ಬಟ್ ಅದನ್ನ ಮಾಡಕ್ ನಂಗೆ ಗಿಲ್ಟ್. ನಾನು ಬಸ್ಸಲ್ಲಿ ಐ ಯೂಸ್ ಟು ಟ್ರಾವೆಲ್ ಟು ಆಫೀಸ್ ಅಲ್ವಾ, ಸೊ ಅಟ್ ಲೀಸ್ಟ್ ಪಿರಮಿಡ್ ಕ್ಯಾಪ್ ಹಾಕೊಂಡು ನಾನು ಒನ್ ಡೇ ಸುಮ್ಮನೆ ಕೂತ್ಕೊಳ್ಳೋ ಬದಲು ಮೆಡಿಟೇಷನ್ ಮಾಡ್ಬೇಕನ್ನೋ ತಲೆಯಲ್ಲಿ ಇರುತ್ತೆ. ಬಟ್ ಯಾರಾದ್ರೂ ನೋಡಿ ಏನಾದ್ರು ಅನ್ಕೊಂಡ್ಬಿಟ್ರೆ ಇವ್ರು ಯಾರು ಹಿಂಗೆ ಮೆಡಿಟೇಷನ್. ನನ್ ಮನ್ಸಿಗೆ ನನ್ಗೆ ಹೇಳ್ತಾ ಇದೆ, ನೀನ್ ಸುಮ್ನೆ ಕೂತ್ಕೊ ಕ್ಯಾಪ್ ಹಾಕೊಂಡು. ಅದು ಪೇಪರ್ ಪಿರಮಿಡ್, ಐ ಕ್ಯಾನ್ ನನ್ನ ಬ್ಯಾಗಲ್ಲಿ ಇಟ್ಕೊಬಹುದು ಅಲ್ವಾ, ಫೋಲ್ಡಿಂಗ್. ಯಾರಾದ್ರೂ ಏನಾದ್ರು ಅನ್ಕೊಂಡ್ಬಿಟ್ರೆ ಅನ್ನೋದು ಒಂದು ನನ್ನ ತಲೆಯಲ್ಲಿ ಇರುತ್ತೆ. ಬಟ್ ಈ ತರ ಸ್ವಲ್ಪ ಗಿಲ್ಟ್ ಅನ್ನೋದು ತಲೆಯಲ್ಲಿ ಓಡ್ತಾ ಇರುತ್ತೆ. ಮೂರ್ ಆಗುತ್ತೆ. ಒಂದು, ಅದನ್ನ ನೋಡಿ ನಗ್ತಾರೆ ಏನೋ ಮಾತಾಡ್ತಾರೆ. ಹಾ. ಎರಡನೇದು, ನಮ್ಮೋರ್ ಇಲ್ಲಿ ಇದಾರು ಪಿರಮಿಡ್ ಮಾಸ್ಟರ್ ಅಂತ ಒಬ್ರು ಬರ್ತಾರೆ. ಇಲ್ಲ ಅಂದ್ರೆ ಮೂರನೇದು, ಕ್ಯೂರಿಯಸ್ ಆಗಿ ಏನ್ರಿ ಇದು ಅಂತ ಕೇಳೋದನ್ನು ಬರ್ತಾರೆ. ಓಕೆ, ಅದು ನಿಮ್ ಇಷ್ಟ. ನಾನಂತ ಪಬ್ಲಿಕ್ ಅಲ್ಲಿ ಪಿರಮಿಡ್ ಹಾಕೊಂಡು ಹೋಗೋದು ನನ್ಗೆ ಸ್ವಲ್ಪ ಕಷ್ಟನೇ. ಯಾ, ಅಂಡ್ ಇನ್ನೊಂದು ಎರಡು ಸಕ್ಸಸ್ ಸ್ಟೋರಿ ಅಂದ್ರೆ, ನಮ್ಮ ಕಸಿನ್ ಒಬ್ರು ಗೌರ್ಮೆಂಟ್ ಜಾಬ್ಗೆ ಟ್ರೈ ಮಾಡ್ತಾ ಇದ್ರು. ಅವರು ಜಸ್ಟ್ ಈಗ 147 ಕಟ್ ಆಫ್ ಇದ್ರೆ ಅವ್ರದ್ದು 145 ಈ ತರ ಬರ್ತಾ ಇತ್ತು. ನಾನು ಏನಿಲ್ಲ, ನಮ್ಮ ಮನೇಲಿ 100 ಪಿರಮಿಡ್ಸ್ ತಂದಿಡ್ಸಿದ್ದೀನಿ ಪ್ಲಾಸ್ಟಿಕ್. ನಮ್ಮ ಮನೆಗೆ ಯಾರು ಬಂದ್ರು ಅಥವಾ ಯಾರಿಗೆ ಹೆಲ್ಪ್ ಇದ್ರು ಐ ಯೂಸ್ ಟು ಡಿಸ್ಟ್ರಿಬ್ಯೂಟ್. ಅದನ್ನ ನಾನು ಅವ್ರಿಗೆ ಕೊರಿಯರ್ ಮಾಡಿದೆ. ತಗೋ, ಇದ್ ನೀನ್ ಜಸ್ಟ್ ಹಾಕೊಂಡ್ ಕುತ್ಕೋ, ನೀನ್ ಓದ್ಬೇಕಾರ್ ಹಾಕೋ, ನೀನ್ ಮಲಗ್ಬೇಕಾರ್ ಹಾಕೋ, ಜಸ್ಟ್ 10 ನಿಮಿಷ ವಿಜುವಲೈಸ್ ಮಾಡು, ನಿಂಗೆ ಏನ್ ಬೇಕೋ ಅದಾಗಿದೆ ಅನ್ನೋ ರೀತಿ ಪಿರಮಿಡ್ ಹಾಕೊಂಡ್ ಮಾಡುವ ಅಷ್ಟೇ. ಹ್ಮ್. ಮೆಡಿಟೇಷನ್ ಮಾಡಕ್ ಬಂದಿಲ್ಲ ಅಂದ್ರೂ ಐ ಸೆಂಡ್ ಯುವರ್ ಲಿಂಕ್. ಹಾ. ನಿಂಗ್ ಬೇಕಿದ್ದಾಗ ನೀನು ಮ್ಯೂಸಿಕ್ ಕೇಳ್ಕೊ ಅಷ್ಟೇ ಅಂತ. ಹ್ಮ್. ಸೊ ಈ ಗಾಟ್ ಅ ಆಫೀಸರ್ ಜಾಬ್. ವಾವ್, ವಂಡರ್ಫುಲ್. ಸೊ ಎಸ್ಟರ್ಡೇ ಈ ಕಾಲ್ಡ್ ಮೀ, ವಾಸ್ ಕ್ರೈಯಿಂಗ್, ಅಕ್ಕ ನೀವ್ ಏನು ಮಾಡಿಲ್ಲಪ್ಪ, ನಾನೇನು ಮಾಡಿಲ್ಲ, ನನ್ ಕೊಟ್ಟಿದ್ ಪಿರಮಿಡ್ ಅಷ್ಟೇ ಅಂತ. ಅವ್ರಿಗೆ ಒಂದು 10 ಪಿರಮಿಡ್ ತಗೊಂಡು ಎಲ್ಲರಿಗೂ ಫ್ರೀ ಆಗಿ ಕೊಡಿ. ಯಾ ಯಾ. ಸೊ ಈಗ ಪಿರಮಿಡ್ ತುಂಬಾ ಚೆನ್ನಾಗಿ ಕರ್ನಾಟಕದಲ್ಲಿ, ಎಲ್ಲಾ ಕಡೆ. ಕರ್ನಾಟಕ ಪ್ರತಿ ಮನೆಯಲ್ಲೂ ಒಂದು ಪಿರಮಿಡ್ ಹೋಗ್ಬೇಕು, ಅದೇ ನನ್ನ ಸಂಕಲ್ಪ. ಒಂದ್ ಪ್ಲಾಸ್ಟಿಕ್ ಹೌದು, ಹಾಕೋದು, ಒಂದ್ ಪಿರಮಿಡ್ ಹೋಗಿದ್ರೆ ಸಾಕು, ಕನೆಕ್ಷನ್ ಸಿಕ್ಬಿಡುತ್ತೆ. ಎಕ್ಸಾಕ್ಟ್ಲಿ. ಓಕೆ, ಥ್ಯಾಂಕ್ ಯು. ವೆರಿ ನೈಸ್ ಹರ್ಷಿತಾ. ಚೆನ್ನಾಗಿದೆ ತುಮಕೂರು. ತುಮಕೂರು ಚೆನ್ನಾಗಿದೆ. ಈವನ್ ಈ ಸ್ಯಾಟರ್ಡೆ ನೀವು ಕ್ಲಾಸಸ್ ಮಾಡ್ತಾ ಇದ್ದೀರಲ್ಲ, ಸೊ ಐ ಆಮ್ ಪ್ಲಾನಿಂಗ್ ಟು ಕಮ್. ಅಥವಾ ನೆಕ್ಸ್ಟ್ ಯಾವಾಗ ಮಾಡ್ತೀರಾ ಅವಾಗ, ಓಕೆ. ವಿತ್ ಮೈ ಡಾಟರ್. ಯಾ, ವಾವ್, ವಂಡರ್ಫುಲ್. ಬ್ರಿಂಗರ್ ಬ್ರಿಂಗರ್ ಬ್ರಿಂಗರ್. ಯಾ ಯಾ, ಥ್ಯಾಂಕ್ ಯು. ವಂಡರ್ಫುಲ್. ರೋಹಿಣಿ ಮೇಡಮ್ ಮಾತಾಡಿ. Good afternoon, sir. Sir, actually, I wanted ಎನಿ to thank you for that guided medicine. Other ma'am, just now she told same way ನನ್ನ ಮಗಳು 4th ಅಲ್ಲಿ ಇದ್ದಾಳೆ ಸರ್. ಅಂಡ್ ಮಾರ್ನಿಂಗ್ ಹಚ್ಬೇಕವಳು ಎದ್ದಿರಲ್ಲ 6 o'clock, ಬಟ್ ನೈಟ್ ಶಿಲ್ ಬಿ ಅವೇಕ್ ಎಟ್ 10. ಸೊ 10ಗೆ ಅವಳಿಗೆ ಎಷ್ಟು ಅಡಿಕ್ಟ್ ಆಗ್ಬಿಟ್ಟಿದ್ದಾಳೆ ಅಂದ್ರೆ, ದ ಮೂಮೆಂಟ್ ಐ ಸ್ವಿಚ್ ಇಟ್ ಆನ್, ಓನ್ಲಿ ದೆನ್ ಶಿ ಸ್ಲೀಪ್ಸ್. ಶಿ ನೀಡ್ಸ್ ಇಟ್. ಯಾ ಸರ್, ಇಟ್ಸ್ ಬೀನ್ ಆಲ್ಮೋಸ್ಟ್ 3 months ಐ ಗೆಸ್. ಶಿ ನನ್ನ ಸೋ ಪವರ್ ಅಡಿಕ್ಟೆಡ್. ಮೆಡಿಟೇಷನ್ ನಿಮ್ಗೆ ಲುಲ್ಲಾಬಿ ಆಯ್ತು. Yes, yes, sir, yes, sir. Even if I forget sometimes, ಅಲ್ವಾ, ನಾನೇನೋ ಬ್ರೌಸ್ ಮಾಡ್ತಾ ಇದ್ರೆ ಶಿ ಟೆಲ್ಸ್ ಮೀ, ಮಮ್ಮ 10 ಆಯ್ತು, ಪ್ಲೀಸ್ ಸ್ವಿಚ್ ಇಟ್ ಆನ್, ಪ್ಲೀಸ್ ಸ್ವಿಚ್ ಇಟ್ ಆನ್ ಅಂತ ಹೇಳ್ತಾಳೆ. ಅದು ಆನ್ ಆದ್ಮೇಲೆ ಶಿ ಸ್ಲೀಪ್ಸ್ ಸರ್. ಅಂಡ್ ದಟ್ ಗೈಡ್ ಲೈಕ್ ಗ್ರೂಪ್ ಮೆಡಿಟೇಷನ್ ಐ ಹ್ಯಾವ್ ಬೀನ್ ಡೂಯಿಂಗ್ ಸಿನ್ಸ್ 3.5 to 4 months. ಬಟ್ ನಂಗೆ ಇದರಲ್ಲಿ ಐ ಗೆಟ್ ಡಿಸ್ಟ್ರಾಕ್ಟೆಡ್, ಲೈಕ್ ಥಾಟ್ಸ್ ಬರುತ್ತೆ. ಅಥವಾ ಏನಾದ್ರೂ ಇಫ್ ಮೈ ಲಾಂಡ್ರಿ ಇಸ್ ಪೆಂಡಿಂಗ್ ನಂಗೆ ಥಾಟ್ ಬರುತ್ತೆ, ಓ ಲಾಂಡ್ರಿ ಮಾಡಬೇಕು, ಡಿಶಸ್ ಹಂಗೆ ಇದೆ, ಇದು ಬರುತ್ತೆ. ಬಟ್ ಗೈಡೆಡ್ ಮೆಡಿಸಿನ್ ಅಲ್ಲಿ ಐ ರೇರ್ಲಿ ಗೆಟ್ ಅಟ್ರಾಕ್ಟೆಡ್. ಅದು ಮ್ಯೂಸಿಕ್, ಐ ಫೀಲ್ ಲೈಕ್ ನಾನೇನೋ ಸ್ಪೇಸ್ ಅಲ್ಲೇನೋ ಫ್ಲೈ ಮಾಡ್ತಾ ಇದ್ದೀನಿ. ಐ ಗೆಟ್ ದಟ್ ಫೀಲಿಂಗ್ ಸರ್. ಅಂಡ್ ಪಿಕ್ಚರ್ಸ್ ಲೈಕ್ ಅದು ಹೊಸ ಪಿಕ್ಚರ್ಸ್ ಅಲ್ಲ ಸರ್, ಲೈಕ್ ಇನ್ ಚೈಲ್ಡ್ಹುಡ್ ಅಲ್ಲಿ ಆ ಜೈ ವೀರ ಹನುಮಾನ್ ಸೀರಿಯಲ್ಸ್ ಎಲ್ಲ ವಿ ಯೂಸ್ ಟು ವಾಚ್.
ಆ ಸೀರಿಯಲ್ಸ್ ಅಲ್ಲಿ ಹನುಮಾನ್ ಎಲ್ಲ ಪ್ಲಾನೆಟ್ಸ್ ಮೇಲೆ ಹೋಗ್ತಾ ಇದ್ರು, ಹಿ ಯೂಸ್ ಟು ಜಂಪ್ ಹಿಯರ್ ದೇರ್. ಆ ತರ ಆ ಸ್ಪೇಸ್ ಅಲ್ಲಿ ಸಮ್ವೇರ್ ಐ ಆಮ್ ಫ್ಲೋಟಿಂಗ್ ಅಂತ ಫೀಲ್ ಬರುತ್ತೆ. ಬಟ್ ದೋಸ್ ಪಿಕ್ಚರ್ಸ್ ಆರ್ ನಾಟ್ ನ್ಯೂ ಟು ಮೀ, ದೋಸ್ ಆರ್ ಲೈಕ್ ದೂರದರ್ಶನದಲ್ಲಿ ನೋಡಿರೋ ಪಿಕ್ಚರ್ಸೇ. ಬಟ್ ಐ ಫೀಲ್ ರಿಯಲಿ ಗುಡ್ ಅಬೌಟ್ ಇಟ್ ಸರ್, ರಿಯಲಿ ಗುಡ್ ಅಬೌಟ್ ಇಟ್. ಆಮೇಲೆ ಸರ್ ಇನ್ನೊಂದು, ದಿಸ್ ಮೆಡಿಟೇಷನ್ ಮತ್ತೆ ಧ್ಯಾನ ಅಂದ ತಕ್ಷಣ ಲುಕ್ ಇನ್ವರ್ಡ್ ಅಂತ ಹೇಳ್ತಾರೆ. ಸೊ ವಾಟ್ ಟು ಲುಕ್ ಫಾರ್ ಅಂಡ್ ಹೌ ಇಟ್ ಇಸ್, ವಾಟ್ ಈಸ್ ಲುಕಿಂಗ್ ಇನ್ವರ್ಡ್? ನಾನು ಲುಕಿಂಗ್ ಇನ್ವರ್ಡ್ ಅಂದ ತಕ್ಷಣ ನನ್ನ ತಲೆಯಲ್ಲಿ ಇಂಟರ್ನಲ್ ಆರ್ಗನ್ಸ್ ಎಲ್ಲ ಬರುತ್ತೆ, ಹಾರ್ಟು, ಬ್ರೈನು, ಕಿಡ್ನೀಸು. ಸೊ ಈಸ್ ದಟ್ ಲುಕಿಂಗ್ ಇನ್ವರ್ಡ್, ವಾಟ್ ಇಟ್ ಇಸ್ ಲುಕಿಂಗ್ ಇನ್ವರ್ಡ್ ಅಂದ್ರೆ? Inward, looking into emotions, looking ಓಕೆ inner power, looking into your thoughts, looking into your willpower, looking into your soul power, looking into your purpose of life, looking in your area of improvements, physical organs. ಓಕೆ, ಅದು ಹೇಗ್ ಮಾಡೋದು ಸರ್? ಲೈಕ್ ಹೌ ಐ ಶುಡ್ ಡೂ ದಟ್? ಒಬ್ಬರು ಬರ್ತಾರೆ, ನಿಮ್ನ ಬೈತಾರೋ, ಒಂದು ಎಮೋಷನ್ ಬರ್ತದೆ, ನೀವು ನೋಡ್ಬೇಕು, ಓಕೆ ಇವ್ರು ಬೈದಿದ್ರೆ ನನ್ಗೆ ಎಮೋಷನ್ ಬರ್ತಾ ಇದೆ, ಎಲ್ಲಿಂದ ಬರ್ತಾ ಇದೆ, ಮತ್ತೆ ರಿಪೀಟ್ ಆಗ್ತಾ ಇದೆಯಾ, ನಾನು ಅಂದ್ರೆ ಅದು ಎಮೋಷನ್ ಬಂದ್ರೆ ನಾನು ರಿಯಾಕ್ಟ್ ಆಗ್ಬೇಕು, ಆಕ್ಟ್ ಮಾಡ್ಬೇಕು ಅಂದ್ರೆ ಸ್ಟಾರ್ಟೆಡ್ ಲುಕಿಂಗ್ ಇನ್ಸೈಡ್ ಅಲ್ವಾ. ಅವ್ರಿಗೆ ಬೈತಾ ಇದ್ದಾರು, ಅವ್ರಿಗೇನು ಅಧಿಕಾರ ಇದೆ ಅಲ್ಲಿ ನೋಡ್ತಾ ಇಲ್ಲ, ನನ್ನೊಳಗೆ ಈ ಎಮೋಷನ್ ಬಂದಿದೆ, ಯಾಕೆ ಬರ್ತಾ ಇದೆ, ಮತ್ತೆ ಮತ್ತೆ ಬರ್ತಾ ಇದೆ, ನನ್ನೊಳಗೆ ಹೋಗ್ಬೇಕು ಅಂದ್ರೆ ಬೇರೆಯೊಬ್ಬರು ನಾವ್ ಹೆಂಗ್ ನೋಡ್ತೀವೋ ನಮ್ಮನ್ನ ನೋಡೋಕೆ ಶುರು ಮಾಡಿ. ಓ ದಟ್ ಇಸ್ ಲುಕ್ ಲೈಕ್, ಈಗ ನಂಗೆ ಕೋಪ ಬಂದ್ರೆ ನಂಗೆ ಯಾಕೆ ಕೋಪ ಬಂತು ಅಂತ ಐ ಶುಡ್ ಅನಲೈಸ್. ನನ್ ಕೋಪ ಬಂದ ತಕ್ಷಣ ನಗು ಬರುತ್ತೆ, ಅದಕ್ಕೆ ಇದೆ ಕೋಪನೂ ಬರ್ತಾ ಇದೆ ಅಂತ. ಸೊ ನಮ್ಮನ್ನ ನಾವು ನೋಡಿದ್ರೆ ಇಂಪ್ರೂವ್ಮೆಂಟ್ ಆಗುತ್ತೆ, ಬೇರೆಯೊಬ್ರು ನೋಡಿದ್ರೆ ಜಡ್ಜ್ಮೆಂಟ್ ಆಗುತ್ತೆ, ಅದರಿಂದ ನಮ್ಗೆ ಉಪಯೋಗ ಇಲ್ಲ. ನೆಕ್ಸ್ಟ್ ಟೈಮ್ ಅವ್ರು ಬಂದ ತಕ್ಷಣ ಬೇರೆ ಬೇರೆ ಎಲ್ಲ ಬರುತ್ತೆ. ಓಕೆ ಸರ್, ಅಂದ್ರೆ ಐ ಹ್ಯಾವ್ ಟು ಅನಲೈಸ್ ಮೈ ಫೀಲಿಂಗ್ಸ್, ಲೈಕ್ ಸಿಟ್ಟು ಬರ್ಲಿ, ಕೋಪ, ಜಸ್ಟ್ ಅಬ್ಸರ್ವ್ ಮಾಡಿ ಸರ್. ಓಕೆ ಸರ್, ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಮೆಡಿಟೇಟ್ ಲಾಟ್. ನಾಗರತ್ನ ಮೇಡಮ್. Yeah, we are our own watchmen. ನಿರ್ಮಲಾ ಮೇಡಮ್ ಮಾತಾಡಿ. ನಮಸ್ತೆ ಸರ್, ನಾನ್ ಬಂದು 3 ವರ್ಷ ಆಯ್ತು ಧ್ಯಾನಕ್ಕೆ. ನನಗೆ ಸಿಟ್ಟು ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ. ಮೊನ್ನೆ ನನಗೆ ಮೇಲೆ ಅಪರಾಧನೂ ಹಾಗೆ ಬರ್ತದ, ಮಕ್ಕಳು ಗಂಡ ಎಲ್ಲರೂ ನೀವ್ ಮಾಡೋ ತಪ್ಪು ತಪ್ಪು ಅಂತಾರೆ. ನಾನು ಆಗೇನಿ ಪರಿವರ್ತನೆ ಅನಿಸ್ತೈತಿ, ಆದ್ರ ಸತಿ ನನ್ ಮಾತು ಯಾರು ಕೇಳ್ತಾ ಇಲ್ಲ. ನೀ ಮಾಡೋ ಸರಿ ಇಲ್ಲ, ನೀವ್ ಮಾತಾಡೋದ್ ಸರಿ ಇಲ್ಲ, ಎದಕ್ ಬಂದಿ ಧ್ಯಾನಕ್ಕೆ ಅಂತಾರ. ಇದು ಕೇಳಿಬಿಟ್ಟು ನನಗೆ ಬಹಳ ನೋವು ಆಗ್ತೈತಿ. ನಾನು ಏನ್ ಮಾಡ್ಬೇಕಂತ ಅರ್ಥ ಆಗೋದು. ಏನ್ ಮಾಡ್ಬೇಕು ಅಂದ್ರೆ ಅದು ಕೇಳಿದ್ರೆ ನೋವಾಗಬಾರದು. ಎರಡನೇದು, ಅವರಿಂದ ಏನೇ ಎಕ್ಸ್ಪೆಕ್ಟೇಷನ್ ಇಟ್ಕೋಬಾರದು. ಅವ್ರು ಏನೇ ಮಾತಾಡಿ ನಿಮ್ ಸಾಧನೆ ನೀವು ಮಾಡ್ಕೊಳ್ಳಿ. ಇದಕ್ಕೆ ಜ್ಞಾನ ಬೇಕು ನಿಮಗೆ. ಅವ್ರ ಮಾತುಗಳೇ ನಮ್ ಜೀವನನ. ಅವ್ರು ಒಳ್ಳೇದ್ ಮಾತಾಡಿದ್ರೆ ನಾವು ಚೆನ್ನಾಗಿರ್ತೀವಿ, ಏನಾದ್ರು ಬೇರೆ ಮಾತಾಡಿದ್ರೆ ನಾವು ಡೌನ್ ಆಗ್ತೀವ? ನೋ, ಅದೇ ಬರ್ತಾ ಇಲ್ಲ ನನಗೆ. ಅವ್ರ ಅಂದ್ಗಳಿಗೆ ನಾ ಮಾಡದ್ ತಪ್ಪು ಅನಿಸ್ತತಿ. ಅವ್ರ ಏನಂದ್ರೆ ನನಗೂ ಸಿಟ್ಟು. ಅವ್ರ ಮೇಲೆ ಡಿಪೆಂಡ್ ಆಗ್ಬೇಡಿ. ನಮ್ಮ ಸಂತೋಷ ಬೇರೆಯೊಬ್ರು ಕೊಡಬೇಡಿ, ನಮ್ಮ ಮನಃಶಾಂತಿ ಬೇರೆಯೊಬ್ರು ಕೊಡಬೇಡಿ. ಅದೇ ಅಂತ ಸಮಾಧಾನ ಮಾಡ್ಕೊತೀನಿ. ಅವ್ರ ಅಂದ್ಗಳಿಗೆ ನನಗೆ ತಡ್ಕೊಳಕ್ಕಾಗಲ್ಲ, ಬಾಯಿ ಬಂದಂಗ್ ಬೈದು ಬಿಡ್ತೀನಿ. ಆಮೇಲೆ ನಾನೇ ಶಾಂತ ಆಗ್ತೀನಿ. ಸೊ ನಾನ್ ಧ್ಯಾನಕ್ ಬಂದು ಇವ್ರ ಹತ್ರ ಅನ್ಸ್ಕೊಂಡ್ಬಿಟ್ನಲ್ಲ, ಒಂದ್ ಭಾವನೆ ಬಂದ್ಬಿಟ್ಟು ಬೈದ್ ಬಿಡ್ತೀನಿ. ಮತ್ತ ಆಮೇಲೆ ಶಾಂತ ಆಗಿ ನನ್ನ ಅದೃಷ್ಟದಾಗ ಅವ್ರು ಅನ್ಬೇಕಿತ್ತು ಅನ್ಸ್ಕೊಂಡೇನ್ ಬಿಡು. ಈಗ ಯಾಕೆ ನಾ ಬೇಜಾರ್ ಮಾಡ್ಕೋಬೇಕಂತೀನಿ. ಆದ್ರೆ ನಿನ್ನೆ ನನ್ ಮಗಳು ಡಾಕ್ಟರ್ ಅದಾಳೆ, MD ಅದಾಳೆ, ಅವಳು ಕೂಡ ನಾನ್ ಜಗಳ ಆಡ್ಬಿಟ್ಟೆ. ಆಕೆಲ್ಲ ಅಂದ್ಲು, ನೀನ್ ಧ್ಯಾನಕ್ ಬಂದಿ ಏನಮ್ಮ, ನೀನು 3 ವರ್ಷ ಆಗೈತಲ್ಲಮ್ಮ, ಇದನ್ನೇ ಧ್ಯಾನದಾಗ ಕಲ್ತಿರೋದು ಅಂತ ಎಲ್ಲ ಅಂದ್ಲು. ಆಕೆ ಮಾಡೋದ್ ತಪ್ಪು ಅಂತ ಗೊತ್ತಾಗತ್ತೆ. 20 ವರ್ಷ ಓದ್ತಾರೋ ಮಕ್ಕಳು, ಕಾಮನ್ ಸೆನ್ಸೇ ಇರಲ್ಲ. 3 ವರ್ಷ ಧ್ಯಾನ ಮಾಡಿ ಇಷ್ಟು ಎಕ್ಸ್ಪೆಕ್ಟೇಷನ್ ಮಾಡ್ತಾರೆ. ನಾನು ಅದೇ ಅಂತೇನೆ. ಇಂಗ್ಲಿಷ್ ಮೀಡಿಯಂ ಸ್ಕೂಲಲ್ಲಿ 25 ವರ್ಷ ಓದ್ತಾರೋ, 4 ಪದಗಳು ಇಂಗ್ಲಿಷ್ ಮಾತಾಡೋಕ್ ಗೊತ್ತಲ್ಲ. ಅದು ಗೊತ್ತಾಯ್ತು ಸರ್ ನನಗೆ. ನೀನ್ ಏನ್ ಓದಿ ನೀನ್ ದುಡ್ಡು ಗಳಿಸಿದ್ರು ನನ್ನ ಜ್ಞಾನ ನೀನ್ ಇಲ್ಲ. ಮಾತು ಕೇಳಿ, ನಿಮ್ಮ ಆಡಿಯೋ ಮೆಸೇಜ್ ನಿನ್ನೆ ನನ್ಗೆ ಬಂತು, ನಾನು ಕೇಳಿದ್ದೀನಿ. ನಿಮ್ ಎಲ್ಲ ಎಕ್ಸ್ಪ್ರೆಸ್ ಮಾಡಿದೀನಿ, ನಿಮ್ ಮನೆ ಪರಿಸ್ಥಿತಿ ನನ್ಗೆ ಗೊತ್ತು. ಪರಿಹಾರ ಹೇಳ್ತೀನಿ. ಈ ಪರಿಹಾರ ಕೇಳಿದ್ರಲ್ವಾ? ಪರಿಹಾರ ಏನು ಅಂದ್ರೆ, ನಿಮ್ಮನ್ನ ನೀವು ನೋಡ್ಕೊಳ್ಳಿ. ಅವ್ರ ಮಾತುಗಳು ಒಳಗೇನೂ ಹೋಗ್ಬಾರ್ದು, ಒಳಗೆ ಹೋಗಿದ್ರೆ ಹಿಂಗ್ ಹೊರಗೆ ಬರ್ಬೇಕು. ಅವರು ಏನೇ ಮಾತಾಡಿದ್ರು ನೀವು ಎಮೋಷನಲ್ ಆಗಿ ಸ್ಟ್ರಾಂಗ್ ಆಗ್ಬೇಕು. ಬುಕ್ಸ್ ಓದ್ತಾ ಇದ್ದೀರಾ? ಯಾವ ಬುಕ್ಸ್ ಓದಿದ್ರಿ? ಇದು ಅದ್ ಯಾವ್ದೋ ಒಂದ್ ಐತ್ರಿ, ಇದು ಈಗ ಆತ್ಮಾಯಣ ಓದ್ದೆ. ಈಗ ಇದು ಓದ್ತೇನೆ. ಆತ್ಮಾಯನಲ್ಲಿ ಏನ್ ಹೇಳ್ತಾರ? ನೀವು ಶರೀರ ಆತ್ಮ ಅಂತ ಹೇಳ್ತಾರ? ಆತ್ಮದ ಪ್ರಯಾಣನೇ ಆತ್ಮಾಯನ ಅಲ್ವಾ? ನೀವು ಶರೀರ ಅಲ್ಲ ಅಲ್ವಾ? ಮತ್ತೆ ಶರೀರ ಬಗ್ಗೆ ಅವರು ಏನೇನೋ ಮಾತಾಡಿದ್ರಿ. ಶರೀರ ಅದು ನಾವು ಎಫೆಕ್ಟ್ ಆಗ್ಬಾರದು.
ಕರೆಕ್ಟೇ, ಪರಿಸ್ಥಿತಿ ಹಂಗಿದೆ. ಈ ಪರಿಸ್ಥಿತಿಯಿಂದ ನೀವು ಹೊರಗೆ ಬರಬೇಕು ಅಂದ್ರೆ ನಿಮ್ಮ ಸಂಕಲ್ಪ ಶಕ್ತಿಯಿಂದ ಮಾತ್ರ ಆಗುತ್ತದೆ. ಅವರು ಚೇಂಜ್ ಆಗ್ತಾರಾ? ಇಲ್ಲ, ನಾನ್ ಚೇಂಜ್ ಆಗ್ಬೇಕಲ್ಲ ಸರ್. ನೀವು ಚೇಂಜ್ ನನಗೆ ಅವ್ರು ಆಗ್ಬೇಕಾ? ಏನ್ ಮಾಡ್ತಾರೆ ಅಷ್ಟೇ. ನೀವು ಚೇಂಜ್ ಆಗಿ ಅವ್ರನ್ನ ಚೇಂಜ್ ಆಗ್ತಾರೋ? ಅವ್ರು ಸಾಕು, ತುಂಬಾ ಕಂಪ್ಲೇಂಟ್ಸ್ ಬರ್ತಾ ಇದೆ. ನೋ, ಐ ಮ್ಯೂಟೆಡ್ ಯು. ನಿಮ್ ಪ್ರಾಬ್ಲಮ್ ನನ್ಗೆ ಅರ್ಥ ಆಯ್ತು, ಸೊಲ್ಯೂಷನ್ ಕೊಟ್ಟಿದ್ದೀನಿ. ನಿಮ್ಮನ್ನು ನೀವು ಚೇಂಜ್ ಮಾಡ್ಕೊಳ್ಳಿ. ಯಾರೇ ಬಂದು ಏನೋ ನನ್ನ ಹತ್ರ ಏನೇ ಬೈದಿದ್ರು ನಾನು ಡಿಸ್ಟರ್ಬ್ ಆಗಲ್ಲ. ನಾನು ಡಿಸ್ಟರ್ಬ್ ಆಗ್ಬೇಕು ಅಂದ್ರೆ ಆಗ್ತೀನಿ. ಆ ಶಕ್ತಿ ನಿಮ್ಮ ಒಳಗೆ ಜಾಸ್ತಿ ಆಗ್ಬೇಕು. ಇಲ್ಲ ಅಂದ್ರೆ ನೀವು 3 ವರ್ಷ ಧ್ಯಾನ ಮಾಡ್ತಾ ಇದ್ದೀರಿ, ಆ ಮಾತುಗಳ ಒಳಗೆ ಈ ಶಕ್ತಿ ಎಲ್ಲ ವೇಸ್ಟ್ ಆಗ್ತಾ ಇದೆ. ನಿಮ್ಗೆ ಶಕ್ತಿ ವೇಸ್ಟ್ ಮಾಡ್ಕೋಬಾರ್ದು. ಥ್ಯಾಂಕ್ ಯು ವೆರಿ ಮಚ್ ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಗಾಡ್ಸ್, ಮೈ ಡಿಯರ್ ಮಾಸ್ಟರ್ಸ್. ಇವತ್ತು ಹುಣ್ಣಮಿ ದಿವಸ ಚೆನ್ನಾಗಿ ಧ್ಯಾನ ಮಾಡಿ ಮೌನದಲ್ಲಿ ಇರಿ. ನಿಮ್ಮನ್ನು ನೀವು ಬದಲಾವಣೆ ಮಾಡ್ಕೊಳ್ಳಿ, ನಿಮ್ಮನ್ನು ನೀವು ಚೇಂಜ್ ಮಾಡ್ಕೊಳ್ಳಿ, ಬೇರೆಯೊಬ್ಬರನ್ನ ಅಲ್ಲ. ಮತ್ತೆ ನಾಳೆ ಬೆಳಗ್ಗೆ 11 ಗಂಟೆಗೆ ಧ್ಯಾನಕ್ಕೆ ಸೇರೋಣ. ನೈಟ್ 9 o'clock ಫುಲ್ ಮೂನ್ ಮೆಡಿಟೇಷನ್ ಇದೆ. ತಪ್ಪದೆ ಎಲ್ಲರೂ ಜಾಯಿನ್ ಆಗಿ. ಸಂಜೆ 7:20 ಆ ಟೈಮಲ್ಲಿ ಫುಲ್ ಮೂನ್ ಪೀಕ್ ಟೈಮ್ ಅಂತಾರೆ. ನಾನು ಆಲ್ರೆಡಿ ಗ್ರೂಪ್ ಅಲ್ಲಿ ಹಾಕಿದ್ದೀನಿ. ಆ ಟೈಮ್ ಒಂದು 5-10 ನಿಮಿಷ ಪೀಕ್ ಎನರ್ಜೀಸ್ ಅನ್ನೋದು ಬರುತ್ತೆ. ಆ ಟೈಮ್ನು ಮೆಡಿಟೇಟ್ ಮಾಡೋಕೆ ಟ್ರೈ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ನಾಳೆ ಬೆಳಗ್ಗೆ 11 ಗಂಟೆಗೆ ಸೆಷನ್ಗೆ ಮೀಟ್ ಮಾಡೋಣ. ಧನ್ಯವಾದಗಳು. ಮೆಡಿಟೇಷನ್ ಕೋಚ್